ಸ್ವಾಗತ ಈ ನಿಮ್ಮ ಮೂಲದ ಕವಿತೆಗೆ. ಸ್ನೇಹಿತರೆ, ನಮ್ಮ ಮನಸ್ಸು ದಿನವೂ ಶುದ್ಧ ಮಾಡದಿದ್ದರೆ ಅದು ಧೂಳು ಹಿಡಿದು ಮಂಕಾಗುತ್ತದೆ. ಪ್ರತಿದಿನವನ್ನು ಹೊಸದಾಗಿರಿಸಿಕೊಂಡರೆ ನಮ್ಮಲ್ಲಿ ಉತ್ಸಾಹ ತುಂಬಿರುತ್ತದೆ. ಇದಕ್ಕೆ ಓಶಾರು ಅವರು ಎಷ್ಟು ಸರಳವಾಗಿ ಉಪಾಯ ಸೂಚಿಸಿದ್ದಾರೆ ಎಂಬುದಕ್ಕೆ ಈ ಕಥೆಯ ಉದಾಹರಣೆ ನೀಡಬಹುದು. ಒಮ್ಮೆ ಒಬ್ಬ ವ್ಯಕ್ತಿ ಗುರುಗಳ ಬಳಿ ದೂರು ಹೇಳಿಕೊಂಡು, ಅದೇನೆಂದರೆ ಅಲೆಗಳಂತೆ ಬರುವ ಆಲೋಚನೆಗಳಿಂದ ಚಿಂತನಾಗಿದ್ದು ಇದನ್ನು ಪರಿಹರಿಸಿ ಎಂದು ಬೇಡಿಕೊಂಡ. ಆ ಗುರುಗಳು ಆ ವ್ಯಕ್ತಿಯನ್ನು ತನ್ನ ಮಿತ್ರನೊಬ್ಬನ ಬಳಿ ಹೋಗು, ಕೆಲವು ದಿನ ಅಲ್ಲಿಯೇ ಇದ್ದು ಅವನ ಚಟುವಟಿಕೆಗಳನ್ನು ಗಮನಿಸು ಎಂದು ಸೂಚಿಸಿದರು. ಆ ಗುರುಗಳು ಮಿತ್ರ ಒಂದು ಹೋಟೆಲ್ ಇಟ್ಟುಕೊಂಡಿದ್ದ. ಅವನ ಚಟುವಟಿಕೆಗಳಲ್ಲಿ ಅಂತಹ ವಿಶೇಷವೇನೂ ಕಾಣಿಸಲಿಲ್ಲ. ಅವನು ಎಲ್ಲ ಚಟುವಟಿಕೆಗಳನ್ನು ತುಂಬ ಹತ್ತಿರದಿಂದ ಆ ವ್ಯಕ್ತಿ ಗಮನಿಸಿದ. ಆದರೆ ಸೂಕ್ಷ್ಮವಾಗಿ ಗಮನಿಸದೇ ಇದ್ದ ಒಂದೇ ಒಂದು ವಿಷಯವೆಂದರೆ, ಹೋಟೆಲ್ ಇಟ್ಟುಕೊಂಡಿದ್ದ ವ್ಯಕ್ತಿ ರಾತ್ರಿ ಮಲಗುವ ಮುನ್ನ ಹಾಗೂ ಬೆಳಗ್ಗೆ ಎದ್ದಾಗ ಕೆಲಸ ಅದೇನೆಂದರೆ ರಾತ್ರಿ ಮಲಗುವ ಮುನ್ನ ಎಲ್ಲ ಪಾತ್ರೆಗಳನ್ನು ತೊಳೆಯುವುದು, ರಾತ್ರಿ ಅವುಗಳ ಮೇಲೆ ಧೂಳು ಬೀಳುವುದರಿಂದ ಅವುಗಳನ್ನು ಬಟ್ಟೆಯಿಂದ ಒರೆಸಿ ಇಡುವುದು. ಆ ಮನುಷ್ಯ ತನ್ನ ಗುರುವಿನ ಬಳಿ ಹೋಗಿ ತುಂಬ ನಿರಾಶನಾಗಿ, ನನಗೆ ಆ ವ್ಯಕ್ತಿಯಲ್ಲಿ ಅಂಥ ವಿಶೇಷ ಏನು ಕಾಣಿಸಲಿಲ್ಲ ಎಂದು ಹೇಳಿಕೊಂಡ. ಆಗ ಅವನ ಗುರು, ನೀನು ಕಲಿಯಬೇಕಾದನ್ನೆಲ್ಲ ನೋಡಿದ್ದೀಯ, ಆದರೆ ನಿನಗೆ ಅದನ್ನು ಅರ್ಥ ಮಾಡಿಕೊಳ್ಳಲು ಆಗಲಿಲ್ಲ. ಆ ಹೋಟೆಲ್ನಲ್ಲಿ ಇಟ್ಟುಕೊಂಡಿದ್ದ ವ್ಯಕ್ತಿ ಪ್ರತಿದಿನ ರಾತ್ರಿ ಪಾತ್ರೆಗಳನ್ನು ತೊಳೆಯುತ್ತಿದ್ದ, ಬೆಳಗ್ಗೆ ಅದರ ಮೇಲಿನ ಧೂಳನ್ನು ಒರೆಸುತ್ತಿದ್ದ ಅಲ್ಲವೇ? ಹಾಗೆಯೇ ನೀನು ಕೂಡ ನಿನ್ನ ಮನಸ್ಸನ್ನು ಪ್ರತಿ ರಾತ್ರಿ ಶುದ್ಧೀಚಾರದಿಂದ ನೀರಿನಿಂದ ತೊಳೆದಿಡಬೇಕು. ಬೆಳಗ್ಗೆ ಎದ್ದ ಕೂಡಲೇ ಮತ್ತೊಮ್ಮೆ ಸ್ವಭಾವದ ವಿಚಾರಗಳಿಂದ ಒರೆಸಿಕೊಳ್ಳಬೇಕು. ಕ್ರಮೇಣ ನಮ್ಮ ಮನಸ್ಸು ಸಂಪೂರ್ಣವಾಗಿ ನಿರ್ಮಲವಾಗುತ್ತದೆ. ಮನಸ್ಸನ್ನು ಪ್ರತಿದಿನ ಸ್ವಚ್ಛಗೊಳಿಸುವುದು ಅತ್ಯಗತ್ಯ. ನಿನ್ನ ಬದುಕಿನ ಸ್ವಚ್ಛತೆಯು ನಿನ್ನ ಮನಸ್ಸಿನ ನೀನು ಸಂಪೂರ್ಣ ಸ್ವಚ್ಛಗೊಳಿಸಿದೆಯೋ ಇಲ್ಲವೋ ಎಂಬುದರ ಮೇಲೆ ಅವಲಂಬಿತವಾಗಿರುತ್ತದೆ ಎಂದರು. ಗುರುಗಳು ಹೇಳಿದ ಮಾತು ನಾವು ಕೂಡ ಅನುಸರಿಸಿದರೆ ನಮ್ಮ ಮನಃಶಾಂತಿ ಒಳಪಾಗಿರುತ್ತದೆ ಅಲ್ಲವೇ? ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ. ಇದೇ ರೀತಿ ಅತಿ ಹೆಚ್ಚು ಮಾಹಿತಿ, ಸಂದೇಶ, ಕತೆ, ಪ್ರೇರಣೆ, ಹಲವಾರು ರೀತಿಯ ವಿಡಿಯೋಗಳಿಗಾಗಿ ತಪ್ಪದೆ ಈ ನಿಮ್ಮ ಮೌನದ ಕವಿತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮತ್ತೊಂದು ಹಿತವಾದ ಸಂಚಿಕೆಯೊಂದಿಗೆ. ಎಲ್ಲರಿಗೂ ನನ್ನ ಧನ್ಯವಾದ ಸ್ನೇಹಿತರೆ.